ನನ್ನ ಪ್ರೀತಿಯ ದೇಶವಾಸಿಗಳೇ ನಮಸ್ಕಾರ. ಮನ್ ಕಿ ಬಾತ್ನಲ್ಲಿ ಮತ್ತೊಮ್ಮೆ ದೇಶದ ಯಶಸ್ಸುಗಳ ಬಗ್ಗೆ, ದೇಶವಾಸಿಗಳ ಸಾಧನೆಗಳ ಬಗ್ಗೆ ನಾವು ಮಾತನಾಡೋಣ. ಕಳೆದ ಕೆಲವು ವಾರಗಳಲ್ಲಿ ಕ್ರೀಡೆ ಆಗಿರಲಿ, ವಿಜ್ಞಾನ ಆಗಿರಲಿ ಅಥವಾ ಸಂಸ್ಕೃತಿಯಾಗಿರಲಿ, ಬಹಳಷ್ಟು ಸಂಗತಿಗಳು ಘಟಿಸಿವೆ. ಅದರ ಬಗ್ಗೆ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ಇದೆ. ಇತ್ತೀಚೆಗೆ ಶುಭಾಂಶು ಶುಕ್ಲಾ ಅವರು ಅಂತರಿಕ್ಷದಿಂದ ಮರಳಿದ ಬಗ್ಗೆ ದೇಶದಲ್ಲಿ ಬಹಳಷ್ಟು ಚರ್ಚೆಯಾಯಿತು. ಶುಭಾಂಶು ಭೂಮಿಗೆ ಸುರಕ್ಷಿತವಾಗಿ ಇಳಿಯುತ್ತಿದ್ದಂತೆ ಜನರು ಕುಣಿದಾಡಿದರು. ಪ್ರತಿಯೊಬ್ಬರ ಹೃದಯದಲ್ಲಿ ಸಂತೋಷದ ಅಲೆ ಆವರಿಸಿತ್ತು. ಇಡೀ ದೇಶ ಹೆಮ್ಮೆಯಿಂದ ಬೀಗಿತ್ತು. ನನಗೆ ನೆನಪಿದೆ, ಆಗಸ್ಟ್ 2023ರಲ್ಲಿ ಚಂದ್ರಯಾನ 3ರ ಯಶಸ್ವಿ ಲ್ಯಾಂಡಿಂಗ್ ಆದಾಗ ದೇಶದಲ್ಲಿ ಒಂದು ಹೊಸ ವಾತಾವರಣ ನಿರ್ಮಾಣವಾಯಿತು. ವಿಜ್ಞಾನ ಬಗ್ಗೆ ಬಾಹ್ಯಾಕಾಶ ಮಕ್ಕಳಲ್ಲಿ ಒಂದು ಹೊಸ ಕುತೂಹಲವು ಮೂಡಿತು. ಈಗ ಚಿಕ್ಕ ಚಿಕ್ಕ ಮಕ್ಕಳು ಹೇಳುತ್ತಾರೆ, ನಾವು ಕೂಡ ಬಾಹ್ಯಾಕಾಶಕ್ಕೆ ಹೋಗುತ್ತೇವೆ, ನಾವು ಕೂಡ ಚಂದ್ರನ ಮೇಲೆ ಇಳಿಯುತ್ತೇವೆ, ಸ್ಪೇಸ್ ಸೈಂಟಿಸ್ಟ್ ಆಗುತ್ತೇವೆ. ಸ್ನೇಹಿತರೆ, ನೀವು ಇನ್ಸ್ಪೈರ್ ಮ್ಯಾನಕ್ ಅಭಿಯಾನದ ಬಗ್ಗೆ ಕೇಳಿರಬಹುದು. ಇದು ಮಕ್ಕಳ ನಾವೀನ್ಯತೆಯನ್ನು ಪ್ರೋತ್ಸಾಹಿಸುವ ಅಭಿಯಾನವಾಗಿದೆ. ಇದರಲ್ಲಿ ಪ್ರತಿ ಶಾಲೆಯಿಂದ 5 ಮಕ್ಕಳನ್ನು ಆಯ್ಕೆ ಮಾಡಲಾಗುತ್ತೆ. ಪ್ರತಿ ಮಗು ಒಂದು ಹೊಸ ಕಲ್ಪನೆಯೊಂದಿಗೆ ಬರುತ್ತೆ. ಇದರಲ್ಲಿ ಇಲ್ಲಿಯವರೆಗೆ ಲಕ್ಷಾಂತರ ಮಕ್ಕಳು ಭಾಗವಹಿಸಿದ್ದಾರೆ ಮತ್ತು ಚಂದ್ರಯಾನ 3ರ ನಂತರ ಅವರ ಸಂಖ್ಯೆ ದ್ವಿಗುಣಗೊಂಡಿದೆ. ದೇಶದಲ್ಲಿ ಸ್ಪೇಸ್ ಸ್ಟಾರ್ಟ್ಅಪ್ಸ್ ಕೂಡ ವೇಗವಾಗಿ ಹೆಚ್ಚುತ್ತಿವೆ. 5 ವರ್ಷಗಳ ಹಿಂದೆ 50ಕ್ಕಿಂತ ಕಡಿಮೆ ಸ್ಟಾರ್ಟ್ಅಪ್ಗಳಿದ್ದವು. ಇಂದು 200ಕ್ಕಿಂತ ಹೆಚ್ಚು ಇವೆ. ಅದು ಬಾಹ್ಯಾಕಾಶ ವಲಯ ಒಂದರಲ್ಲೇ. ಸ್ನೇಹಿತರೆ, ಮುಂದಿನ ತಿಂಗಳು ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಇದೆ. ನೀವು ಇದನ್ನು ಹೇಗೆ ಆಚರಿಸುತ್ತೀರಿ? ಯಾವುದಾದರೂ ಹೊಸ ಐಡಿಯಾ ಇದೆಯಾ? ನನಗೆ ನಮೋ ಆ್ಯಪ್ನಲ್ಲಿ ಖಂಡಿತ ಮೆಸೇಜ್ ಕಳುಹಿಸಿ. ಸ್ನೇಹಿತರೆ, 21ನೇ ಶತಮಾನದ ಭಾರತದಲ್ಲಿ ಇಂದು ಸೈನ್ಸ್ ಒಂದು ಹೊಸ ಶಕ್ತಿಯೊಂದಿಗೆ ಮುಂದೆ ಸಾಗುತ್ತಿದೆ. ಕೆಲವು ದಿನಗಳ ಹಿಂದೆ ನಮ್ಮ ವಿದ್ಯಾರ್ಥಿಗಳು ಇಂಟರ್ನ್ಯಾಷನಲ್ ಕೆಮಿಸ್ಟ್ರಿ ಒಲಿಂಪಿಯಾಡ್ನಲ್ಲಿ ಪದಕ ಗೆದ್ದಿದ್ದಾರೆ. ದೇವೇಶ ಪಂಕಜ್ ಸಂದೀಪ್ ಕುಚಿ, ದೇವದತ್ತ ಪ್ರಿಯದರ್ಶಿ ಮತ್ತು ಉಜ್ವಲ್ ಕೇಸರಿ, ಈ 4 ಭಾರತದ ಹೆಸರನ್ನು ಬೆಳಗಿಸಿದ್ದಾರೆ. ಗಣಿತದ ಜಗತ್ತಿನಲ್ಲಿಯೂ ಭಾರತ ತನ್ನ ಗುರುತನ್ನು ಇನ್ನಷ್ಟು ಬಲಪಡಿಸಿದೆ. ಆಸ್ಟ್ರೇಲಿಯಾದಲ್ಲಿ ನಡೆದ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕಲ್ ಒಲಿಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 3 ಚಿನ್ನ, 2 ಬೆಳ್ಳಿ ಮತ್ತು 1 ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಸ್ನೇಹಿತರೆ, ಮುಂದಿನ ತಿಂಗಳು ಮುಂಬೈನಲ್ಲಿ ಆಸ್ಟ್ರಾನಮಿ ಮತ್ತು ಆಸ್ಟ್ರೋಫಿಸಿಕ್ಸ್ ಒಲಿಂಪಿಯಾಡ್ ನಡೆಯಲಿದೆ. ಇದರಲ್ಲಿ 60ಕ್ಕೂ ಹೆಚ್ಚು ದೇಶಗಳ ವಿದ್ಯಾರ್ಥಿಗಳು ಬರುತ್ತಾರೆ, ವಿಜ್ಞಾನಿಗಳು ಬರುತ್ತಾರೆ. ಇದು ಇಲ್ಲಿಯವರೆಗಿನ ಅತಿ ದೊಡ್ಡ ಒಲಿಂಪಿಯಾಡ್ ಆಗಲಿದೆ. ಒಂದು ರೀತಿಯಲ್ಲಿ ನೋಡಿದರೆ ಭಾರತ ಈಗ ಒಲಿಂಪಿಕ್ಸ್ ಮತ್ತು ಒಲಿಂಪಿಯಾಡ್ಸ್ ಎರಡರಲ್ಲೂ ಮುಂದೆ ಸಾಗುತ್ತಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾವೆಲ್ಲರೂ ಹೆಮ್ಮೆ ಪಡುವಂತಹ ಇನ್ನೊಂದು ಸುದ್ದಿ ಯುನೆಸ್ಕೋದಿಂದ ಬಂದಿದೆ. ಯುನೆಸ್ಕೋ 12 ಮರಾಠ ಕೋಟೆಗಳನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಎಂದು ಗುರುತಿಸಿದೆ. 11 ಕೋಟೆಗಳು ಮಹಾರಾಷ್ಟ್ರದಲ್ಲಿ ಮತ್ತು 1 ಕೋಟೆ ತಮಿಳುನಾಡಿನಲ್ಲಿದೆ. ಪ್ರತಿ ಕೋಟೆಯೊಂದಿಗೂ ಇತಿಹಾಸದ ಒಂದೊಂದು ಪುಟ ಜೋಡಿಸಲ್ಪಟ್ಟಿದೆ. ಪ್ರತಿ ಕಲ್ಲು ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿದೆ. ಸಲ್ಹೇರ್ ಕೋಟೆ, ಅಲ್ಲಿ ಮೊಘಲರು ಸೋತರು. ಶಿವನೇರಿ, ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದರು. ಶತ್ರುಗಳು ನುಸುಳಲು ಸಾಧ್ಯವಾಗದ ಕೋಟೆ ಖಾಂದೇರಿ ಕೋಟೆ, ಸಮುದ್ರದ ಮಧ್ಯದಲ್ಲಿ ನಿರ್ಮಿಸಲಾದ ಅದ್ಭುತ ಕೋಟೆ. ಶತ್ರುಗಳು ಅವರನ್ನು ತಡೆಯಲು ಬಯಸಿದ್ದರು, ಆದರೆ ಶಿವಾಜಿ ಮಹಾರಾಜರು ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿ ತೋರಿಸಿದರು.
ಪ್ರತಾಪಗಢ ಕೋಟೆ, ಅಲ್ಲಿ ಅಫ್ಜಲ್ ಖಾನ್ ಮೇಲೆ ವಿಜಯ ಸಾಧಿಸಲಾಯಿತು. ಆ ಸಾಹಸಗಾಥೆಯ ಪ್ರತಿಧ್ವನಿ ಇಂದಿಗೂ ಕೋಟೆಯ ಗೋಡೆಗಳಲ್ಲಿ ಪ್ರತಿಧ್ವನಿಸುತ್ತದೆ. ವಿಜಯದುರ್ಗ, ಅಲ್ಲಿ ರಹಸ್ಯ ಸುರಂಗಗಳಿದ್ದವು. ಛತ್ರಪತಿ ಶಿವಾಜಿ ಮಹಾರಾಜರ ದೂರದೃಷ್ಟಿಗೆ ಈ ಕೋಟೆಯಲ್ಲಿ ಸಾಕ್ಷಿ ಸಿಗುತ್ತದೆ. ನಾನು ಕೆಲವು ವರ್ಷಗಳ ಹಿಂದೆ ರಾಯಗಢಕ್ಕೆ ಭೇಟಿ ನೀಡಿದ್ದೆ. ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯ ಮುಂದೆ ನಮಸ್ಕರಿಸಿದ್ದೆ. ಈ ಅನುಭವ ನನ್ನ ಜೊತೆ ಜೀವನ ಪರ್ಯಂತ ಇರುತ್ತದೆ. ಸ್ನೇಹಿತರೆ, ದೇಶದ ಇತರ ಭಾಗಗಳಲ್ಲೂ ಇದೇ ರೀತಿಯ ಅದ್ಭುತ ಕೋಟೆಗಳಿವೆ. ಅವು ಆಕ್ರಮಣಗಳನ್ನು ಎದುರಿಸಿವೆ, ಹವಾಮಾನದ ತೀವ್ರತೆಯನ್ನು ಸಹಿಸಿಕೊಂಡಿವೆ, ಆದರೆ ಸ್ವಾಭಿಮಾನವನ್ನು ಎಂದಿಗೂ ಬಾಗಲು ಬಿಟ್ಟಿಲ್ಲ. ರಾಜಸ್ಥಾನದ ಚಿತ್ತೋರ್ಗಢ ಕೋಟೆ, ಕುಂಭಲ್ಗಢ ಕೋಟೆ, ರಣಥಂಬೋರ್ ಕೋಟೆ, ಅಮೇರ್ ಕೋಟೆ, ಜೈಸಲ್ಮೇರ್ ಕೋಟೆಗಳೆಲ್ಲವೂ ವಿಶ್ವ ಪ್ರಸಿದ್ಧವಾಗಿವೆ. ಕರ್ನಾಟಕದಲ್ಲಿರುವ ಗುಲ್ಬರ್ಗಾ ಕೋಟೆಯು ಸಾಕಷ್ಟು ದೊಡ್ಡದಾಗಿದೆ. ಚಿತ್ರದುರ್ಗದ ಕೋಟೆಯ ವಿಶಾಲತೆಯು ನಿಮಗೆ ಕುತೂಹಲ ಮೂಡಿಸುತ್ತದೆ. ಆ ಕಾಲದಲ್ಲಿ ಈ ಕೋಟೆಯನ್ನು ಹೇಗೆ ನಿರ್ಮಿಸಿರಬಹುದು? ಸ್ನೇಹಿತರೆ, ಉತ್ತರ ಪ್ರದೇಶದ ಬಾಂದಾದಲ್ಲಿ ಕಾಲಿಂಜರ್ ಕೋಟೆ ಇದೆ. ಮಹಮೂದ್ ಗಜನವಿ ಹಲವು ಬಾರಿ ಈ ಕೋಟೆಯ ಮೇಲೆ ದಾಳಿ ಮಾಡಿದನು ಮತ್ತು ಪ್ರತಿ ಬಾರಿಯೂ ವಿಫಲನಾದನು. ಬುಂದೇಲ್ ಖಂಡದಲ್ಲಿ ಇಂತಹ ಹಲವು ಕೋಟೆಗಳಿವೆ. ಗ್ವಾಲಿಯರ್, ಝಾನ್ಸಿ ದತಿಯಾ, ಅಜಯ್ಗಢ್, ಗಢ್ಕುಂಡಾರ್, ಚಂದೇರಿ. ಈ ಕೋಟೆಗಳು ಕೇವಲ ಇಟ್ಟಿಗೆ ಕಲ್ಲುಗಳಲ್ಲ, ಇವು ನಮ್ಮ ಸಂಸ್ಕೃತಿಯ ಪ್ರತೀಕ. ಸಂಸ್ಕಾರ ಮತ್ತು ಸ್ವಾಭಿಮಾನ ಇಂದಿಗೂ ಈ ಕೋಟೆಗಳ ಎತ್ತರದ ಗೋಡೆಗಳಿಂದ ಇಣುಕುತ್ತವೆ. ನಾನು ಎಲ್ಲ ದೇಶವಾಸಿಗಳಿಗೆ ವಿನಂತಿಸುತ್ತೇನೆ, ಈ ಕೋಟೆಗಳಿಗೆ ಭೇಟಿ ನೀಡಿ, ನಿಮ್ಮ ಇತಿಹಾಸವನ್ನು ತಿಳಿದುಕೊಳ್ಳಿ, ಹೆಮ್ಮೆ ಪಡಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಕಲ್ಪಿಸಿಕೊಳ್ಳಿ, ಸಂಪೂರ್ಣ ಮುಂಜಾನೆಯ ಸಮಯ, ಬಿಹಾರದ ಮುಜಾಫರ್ಪುರ್ ನಗರ, ದಿನಾಂಕ 11 ಆಗಸ್ಟ್ 1908. ಪ್ರತಿ ಗಲ್ಲಿ, ಪ್ರತಿ ಚೌಕ, ಪ್ರತಿ ಚಲನವಲನ ಆ ಸಮಯದಲ್ಲಿ ನಿಂತು ಹೋದಂತಿತ್ತು. ಜನರ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು, ಆದರೆ ಹೃದಯಗಳಲ್ಲಿ ಜ್ವಾಲೆ ಇತ್ತು. ಜನರು ಜೈಲನ್ನು ಸುತ್ತುವರೆದಿದ್ದರು. ಅಲ್ಲಿ ಒಬ್ಬ 18 ವರ್ಷದ ಯುವಕ ಬ್ರಿಟಿಷರ ವಿರುದ್ಧ ದೇಶಪ್ರೇಮ ತೋರಿದಕ್ಕಾಗಿ ಬೆಲೆ ತೆರುತ್ತಿದ್ದ. ಜೈಲಿನ ಒಳಗೆ ಬ್ರಿಟಿಷ್ ಅಧಿಕಾರಿಗಳು ಒಬ್ಬ ಯುವಕನಿಗೆ ಗಲ್ಲು ಶಿಕ್ಷೆ ನೀಡಲು ಸಿದ್ಧತೆ ನಡೆಸುತ್ತಿದ್ದರು. ಆ ಯುವಕನ ಮುಖದಲ್ಲಿ ಭಯವಿರಲಿಲ್ಲ, ಬದಲಾಗಿ ಹೆಮ್ಮೆ ಇತ್ತು. ಅದು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡುವವರಿಗೆ ಇರುವ ಹೆಮ್ಮೆ. ಆ ವೀರ, ಆ ಸಾಹಸಿ ಯುವಕ ಯಾರೆಂದರೆ ಖುದಿರಾಮ್ ಬೋಸ್. ಕೇವಲ 18ನೇ ವಯಸ್ಸಿನಲ್ಲಿ ಅವರು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಧೈರ್ಯವನ್ನು ತೋರಿಸಿದರು. ಆಗ ಪತ್ರಿಕೆಗಳು ಸಹ ಬರೆದಿದ್ದವು, ಖುದಿರಾಮ್ ಬೋಸ್ ಗಲ್ಲುಗಂಬದ ಕಡೆಗೆ ಹೆಜ್ಜೆ ಹಾಕಿದಾಗ ಅವರ ಮುಖದಲ್ಲಿ ನಗು ಇತ್ತು. ಇದೇ ರೀತಿ ಅಸಂಖ್ಯಾತ ಬಲಿದಾನಗಳ ನಂತರ, ಶತಮಾನಗಳ ತಪಸ್ಸಿನ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ನಮ್ಮ ದೇಶದ ದೇಶಪ್ರೇಮಿಗಳು ತಮ್ಮ ರಕ್ತದಿಂದ ಸ್ವಾತಂತ್ರ್ಯ ಚಳುವಳಿಯನ್ನು ಪೋಷಿಸಿದ್ದರು. ಸ್ನೇಹಿತರೆ, ಆಗಸ್ಟ್ ತಿಂಗಳು ಅದಕ್ಕಾಗಿಯೇ ಕ್ರಾಂತಿಯ ತಿಂಗಳು. 1ನೇ ಆಗಸ್ಟ್ರಂದು ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಅವರ ಪುಣ್ಯತಿಥಿ ಇದೆ. ಹಾಗೆಯೇ ಇದೇ ಆಗಸ್ಟ್ 8ರಂದು ಮಹಾತ್ಮ ಗಾಂಧೀಜಿ ಅವರ ನಾಯಕತ್ವದಲ್ಲಿ ಭಾರತ ಬಿಟ್ಟು ತೊಲಗಿ ಆಂದೋಲನ ಶುರುವಾಯಿತು. ನಂತರ ಬರುತ್ತದೆ ಆಗಸ್ಟ್ 15, ನಮ್ಮ ಸ್ವಾತಂತ್ರ್ಯ ದಿನ. ನಾವು ನಮ್ಮ ಫ್ರೀಡಂ ಫೈಟರ್ಸ್ ಅನ್ನು ನೆನಪಿಸಿಕೊಳ್ಳುತ್ತೇವೆ, ಅವರಿಂದ ಸ್ಫೂರ್ತಿ ಪಡೆಯುತ್ತೇವೆ. ಆದರೆ ಸ್ನೇಹಿತರೆ, ನಮ್ಮ ಸ್ವಾತಂತ್ರ್ಯದ ಜೊತೆಗೆ ದೇಶದ ವಿಭಜನೆಯ ನೋವು ಕೂಡ ಸೇರಿಕೊಂಡಿದೆ. ಆದ್ದರಿಂದ ನಾವು ಆಗಸ್ಟ್ 14ಅನ್ನು ವಿಭಜನಾ ಭೀಕರ ಸ್ಮರಣಾ ದಿನವನ್ನಾಗಿ ಆಚರಿಸುತ್ತೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಆಗಸ್ಟ್ 7, 1905ರಲ್ಲಿ ಮತ್ತೊಂದು ಕ್ರಾಂತಿ ಶುರುವಾಯಿತು. ಸ್ವದೇಶಿ ಆಂದೋಲನವು ಸ್ಥಳೀಯ ಉತ್ಪನ್ನಗಳಿಗೆ ಮತ್ತು ಅದರಲ್ಲೂ ಹ್ಯಾಂಡ್ಲೂಮ್ಗೆ ಹೊಸ ಶಕ್ತಿ ನೀಡಿತ್ತು.
ಇದೇ ಸ್ಮರಣಾರ್ಥವಾಗಿ ದೇಶವು ಪ್ರತಿ ವರ್ಷ ಆಗಸ್ಟ್ 7ರಂದು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅನ್ನು ಆಚರಿಸುತ್ತದೆ. ಈ ವರ್ಷ ಆಗಸ್ಟ್ 7ರಂದು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ 10 ವರ್ಷಗಳನ್ನು ಪೂರೈಸುತ್ತಿದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಮ್ಮ ಖಾದಿ ಹೇಗೆ ಸ್ವಾತಂತ್ರ್ಯ ಚಳುವಳಿಗೆ ಹೊಸ ಶಕ್ತಿ ನೀಡಿತ್ತು, ಅದೇ ರೀತಿ ಇಂದು ದೇಶ ವಿಕಸಿತ ಭಾರತವಾಗುವತ್ತ ಹೆಜ್ಜೆ ಹಾಕುತ್ತಿರುವ ಹೊತ್ತಿನಲ್ಲಿ ಟೆಕ್ಸ್ಟೈಲ್ ಸೆಕ್ಟರ್ ದೇಶದ ಶಕ್ತಿಯಾಗುತ್ತಿದೆ. ಕಳೆದ 10 ವರ್ಷಗಳಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಈ ಸೆಕ್ಟರ್ ನಂಟು ಹೊಂದಿರುವ ಲಕ್ಷಾಂತರ ಜನರು ಅನೇಕ ಯಶಸ್ಸಿನ ಕಥೆಗಳನ್ನು ಬರೆದಿದ್ದಾರೆ. ಮಹಾರಾಷ್ಟ್ರದ ಪೈಠಣ್ ಗ್ರಾಮದ ಕವಿತಾ ಧವಲೆ ಮೊದಲು ಒಂದು ಚಿಕ್ಕ ಕೋಣೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಜಾಗವೂ ಇರಲಿಲ್ಲ, ಸೌಲಭ್ಯವೂ ಇರಲಿಲ್ಲ. ಸರ್ಕಾರದಿಂದ ಸಹಾಯ ಸಿಕ್ಕಿತು. ಈಗ ಅವರ ಪ್ರತಿಭೆ ಉತ್ತುಂಗಕ್ಕೇರುತ್ತಿದೆ. ಅವರು 3 ಪಟ್ಟು ಹೆಚ್ಚು ಗಳಿಸುತ್ತಿದ್ದಾರೆ. ಸ್ವತಃ ತಾವೇ ಮಾಡಿದ ಪೈಠಣಿ ಸೀರೆಗಳನ್ನು ಮಾರುತ್ತಿದ್ದಾರೆ. ಒಡಿಶಾದ ಮಯೂರಭಂಜ್ನಲ್ಲಿಯೂ ಯಶಸ್ಸಿನ ಇದೇ ರೀತಿಯ ಕಥೆ ಇದೆ. ಇಲ್ಲಿ 650ಕ್ಕೂ ಹೆಚ್ಚು ಆದಿವಾಸಿ ಮಹಿಳೆಯರು ಸಂಥಾಲಿ ಸೀರೆಯನ್ನು ಮತ್ತೆ ಜೀವಂತಗೊಳಿಸಿದ್ದಾರೆ. ಈಗ ಈ ಮಹಿಳೆಯರು ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ಗಳಿಸುತ್ತಿದ್ದಾರೆ. ಇವರು ಕೇವಲ ಬಟ್ಟೆ ತಯಾರಿಸುತ್ತಿಲ್ಲ, ತಮ್ಮದೇ ಗುರುತನ್ನು ಸೃಷ್ಟಿಸುತ್ತಿದ್ದಾರೆ. ಬಿಹಾರದ ನಳಂದದ ನವೀನ್ ಕುಮಾರ್ ಅವರ ಸಾಧನೆಯೂ ಕೂಡ ಸ್ಫೂರ್ತಿದಾಯಕವಾಗಿದೆ. ಅವರ ಕುಟುಂಬ ತಲೆಮಾರುಗಳಿಂದ ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದೆ. ಆದರೆ ಗಮನಿಸಬೇಕಾದ ಮುಖ್ಯ ಸಂಗತಿ, ಅವರ ಕುಟುಂಬ ಈಗ ಈ ಫೀಲ್ಡ್ನಲ್ಲಿ ಆಧುನಿಕತೆಯನ್ನು ಅಳವಡಿಸಿಕೊಂಡಿದೆ. ಈಗ ಅವರ ಮಕ್ಕಳು ಹ್ಯಾಂಡ್ಲೂಮ್ ಟೆಕ್ನಾಲಜಿಯನ್ನು ಕಲಿಯುತ್ತಿದ್ದಾರೆ, ದೊಡ್ಡ ಬ್ರಾಂಡ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈ ಬದಲಾವಣೆ ಕೇವಲ ಒಂದು ಕುಟುಂಬದ್ದಲ್ಲ, ಇದು ಸುತ್ತಮುತ್ತಲಿನ ಅನೇಕ ಕುಟುಂಬಗಳನ್ನು ಮುನ್ನೆಲೆಗೆ ತರುತ್ತಿದೆ. ಸ್ನೇಹಿತರೆ, ಟೆಕ್ಸ್ಟೈಲ್ ಭಾರತದ ಕೇವಲ ಒಂದು ಸೆಕ್ಟರ್ ಅಲ್ಲ, ಇದು ನಮ್ಮ ಸಾಂಸ್ಕೃತಿಕ ವೈವಿಧ್ಯತೆಯ ಉದಾಹರಣೆಯಾಗಿದೆ. ಇಂದು ಟೆಕ್ಸ್ಟೈಲ್ ಮತ್ತು ಅಪ್ಯಾರಲ್ ಮಾರ್ಕೆಟ್ ಬಹಳ ವೇಗವಾಗಿ ಬೆಳೆಯುತ್ತಿದೆ ಮತ್ತು ಈ ಬೆಳವಣಿಗೆಯ ಅತ್ಯಂತ ಸುಂದರ ವಿಷಯವೇನೆಂದರೆ, ಹಳ್ಳಿಗಳ ಮಹಿಳೆಯರು, ನಗರಗಳ ಡಿಸೈನರ್ಗಳು, ಹಿರಿಯ ನೇಕಾರರು ಮತ್ತು ಸ್ಟಾರ್ಟ್ಅಪ್ ಆರಂಭಿಸುವ ನಮ್ಮ ಯುವಕರು ಎಲ್ಲರೂ ಸೇರಿ ಇದನ್ನು ಮುನ್ನೆಲೆಗೆ ತರುತ್ತಿದ್ದಾರೆ. ನಮ್ಮ ಭಾರತದಲ್ಲಿ ಇಂದು 3000ಕ್ಕೂ ಹೆಚ್ಚು ಟೆಕ್ಸ್ಟೈಲ್ ಸ್ಟಾರ್ಟ್ಅಪ್ಗಳು ಸಕ್ರಿಯವಾಗಿವೆ. ಅನೇಕ ಸ್ಟಾರ್ಟ್ಅಪ್ಗಳು ಭಾರತದ ಹ್ಯಾಂಡ್ಲೂಮ್ ಗುರುತನ್ನು ಗ್ಲೋಬಲ್ ಹೈಟ್ಗೆ ತಲುಪಿಸಿವೆ. ನನ್ನ ಪ್ರೀತಿಯ ಸ್ನೇಹಿತರೇ, 2047ರ ವಿಕಸಿತ ಭಾರತದ ಆತ್ಮನಿರ್ಭರತೆಯ ಮೂಲಕ ಹಾದು ಹೋಗುತ್ತದೆ ಮತ್ತು ಆತ್ಮನಿರ್ಭರ ಭಾರತದ ಅತಿ ದೊಡ್ಡ ಆಧಾರವೆಂದರೆ ವೋಕಲ್ ಫಾರ್ ಲೋಕಲ್. ಭಾರತದಲ್ಲಿ ತಯಾರಾದ ಒಬ್ಬ ಭಾರತೀಯನ ಶ್ರಮದಿಂದ ಸಿದ್ಧವಾದ ವಸ್ತುಗಳನ್ನು ಮಾತ್ರ ಖರೀದಿಸಿ ಮತ್ತು ಮಾರಾಟ ಮಾಡಿ. ಇದು ನಮ್ಮ ಸಂಕಲ್ಪ ಆಗಿರಬೇಕು. ನನ್ನ ಪ್ರೀತಿಯ ದೇಶವಾಸಿಗಳೇ, ಭಜನ್ ಅವರ ನಮ್ಮ ಭಾರತದ ವೈವಿಧ್ಯತೆಯ ಅತಿ ಸುಂದರವಾದ ಚಿತ್ರಣ ನಮ್ಮ ಜಾನಪದ ಗೀತೆಗಳು ಮತ್ತು ಸಂಪ್ರದಾಯಗಳಲ್ಲಿ ಸಿಗುತ್ತದೆ ಮತ್ತು ಇದರ ಒಂದು ಭಾಗವೇ ನಮ್ಮ ಭಜನೆಗಳು ಮತ್ತು ನಮ್ಮ ಕೀರ್ತನೆಗಳು. ಆದರೆ ಕೀರ್ತನೆಗಳ ಮೂಲಕ ಫಾರೆಸ್ಟ್ ಫೈರ್ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗಿದೆ ಅನ್ನೋದನ್ನು ನೀವು ಯಾವತ್ತಾದರೂ ಕೇಳಿದ್ದೀರಾ? ಬಹುಶಃ ನಿಮಗೆ ನಂಬಿಕೆ ಬರಲಿಕ್ಕಿಲ್ಲ. ಆದರೆ ಒಡಿಶಾದ ಕಿಯೋಂಜರ್ ಜಿಲ್ಲೆಯಲ್ಲಿ ಒಂದು ಅದ್ಭುತ ಕೆಲಸ ಆಗ್ತಿದೆ. ಹಾಗೆಯೇ ಇಲ್ಲಿ ರಾಧಾಕೃಷ್ಣ ಸಂಕೀರ್ತನ ಮಂಡಳಿ ಅನ್ನೋ ಹೆಸರಿನ ಒಂದು ತಂಡ ಇದೆ. ಭಕ್ತಿಯ ಜೊತೆಗೆ ಈ ತಂಡ ಇಂದು ಪರಿಸರ ಸಂರಕ್ಷಣೆಯ ಮಂತ್ರವನ್ನು ಜಪಿಸುತ್ತಿದೆ. ಈ ಉಪಕ್ರಮಕ್ಕೆ ಪ್ರೇರಣೆ ಪ್ರಮೀಳಾ ಪ್ರಧಾನ್ ಜಿ. ಕಾಡು ಮತ್ತು ಪರಿಸರ ರಕ್ಷಣೆಗಾಗಿ ಅವರು ಸಾಂಪ್ರದಾಯಿಕ ಹಾಡುಗಳಿಗೆ ಹೊಸ ಸಾಹಿತ್ಯ ಸೇರಿಸಿದರು, ಹೊಸ ಸಂದೇಶಗಳನ್ನು ಸೇರಿಸಿದರು. ಅವರ ತಂಡ ಹಳ್ಳಿ ಹಳ್ಳಿಗೂ ಹೋಗಿ ಹಾಡುಗಳ ಮೂಲಕ ಜನರಿಗೆ ಕಾಡಿನಲ್ಲಿ ಬೆಂಕಿ ಹೊತ್ತಿಕೊಂಡರೆ ಎಷ್ಟು ನಷ್ಟ ಆಗುತ್ತೆ ಅಂತ ಅರ್ಥ ಮಾಡಿಸಿದ್ರು. ಈ ಉದಾಹರಣೆ ನಮಗೆ ನೆನಪಿಸುತ್ತೆ, ನಮ್ಮ ಜನಪದ ಸಂಪ್ರದಾಯಗಳು ಗತಿಸಿ ಹೋದ ಕಾಲದ ಕುರುಹುಗಳಲ್ಲ, ಇವುಗಳಲ್ಲಿ ಇಂದಿಗೂ ಸಮಾಜಕ್ಕೆ ದಾರಿ ತೋರಿಸುವ ಶಕ್ತಿ ಇದೆ ಎಂದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಭಾರತದ ಸಂಸ್ಕೃತಿಯ ದೊಡ್ಡ ಆಧಾರ ನಮ್ಮ ಹಬ್ಬಗಳು,
ಮತ್ತು ಸಂಪ್ರದಾಯಗಳು. ಆದರೆ ನಮ್ಮ ಸಂಸ್ಕೃತಿಯ ಜೀವಂತಿಕೆಯ ಇನ್ನೊಂದು ಆಯಾಮವಿದೆ. ಈ ಆಯಾಮವೇ ನಮ್ಮ ವರ್ತಮಾನ ಮತ್ತು ನಮ್ಮ ಇತಿಹಾಸವನ್ನು ಡಾಕ್ಯುಮೆಂಟ್ ಮಾಡುತ್ತಾ ಇರುವುದು. ನಮ್ಮ ನಿಜವಾದ ಶಕ್ತಿ ಅಂದರೆ ಶತಮಾನಗಳಿಂದ ಮ್ಯಾನ್ಯುಸ್ಕ್ರಿಪ್ಟ್ಸ್ ರೂಪದಲ್ಲಿ ಸಂರಕ್ಷಿಸಲ್ಪಟ್ಟ ಜ್ಞಾನ ಭಂಡಾರ. ಈ ಹಸ್ತಪ್ರತಿಗಳಲ್ಲಿ ವಿಜ್ಞಾನ ಇದೆ, ವೈದ್ಯಕೀಯ ಪದ್ಧತಿಗಳಿವೆ, ಸಂಗೀತ ಇದೆ, ದರ್ಶನ ಇದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಾನವಕುಲದ ಭವಿಷ್ಯವನ್ನು ಉಜ್ವಲಗೊಳಿಸಬಲ್ಲ ಚಿಂತನೆ ಇದೆ. ಸ್ನೇಹಿತರೆ, ಇಂತಹ ಅಸಾಧಾರಣ ಜ್ಞಾನವನ್ನು, ಈ ಪರಂಪರೆಯನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ದೇಶದಲ್ಲಿ ಪ್ರತಿ ಕಾಲಘಟ್ಟದಲ್ಲೂ ಇದನ್ನು ತಮ್ಮ ಸಾಧನೆಯನ್ನಾಗಿ ಮಾಡಿಕೊಂಡ ಕೆಲವು ಜನರು ಇದ್ದಾರೆ. ಅಂತಹ ಒಬ್ಬ ಪ್ರೇರಣಾದಾಯಕ ವ್ಯಕ್ತಿತ್ವ ಅಂದರೆ ತಮಿಳುನಾಡಿನ ತಂಜಾವೂರಿನ ಮಣಿ ಮಾರಂಜಿ. ಇಂದು ಇವತ್ತಿನ ಪೀಳಿಗೆ ತಮಿಳು ಹಸ್ತಪ್ರತಿಗಳನ್ನು ಓದಲು ಕಲಿದೇ ಇದ್ದರೆ ಮುಂದಿನ ದಿನಗಳಲ್ಲಿ ಈ ಅಮೂಲ್ಯ ಪರಂಪರೆ ಕಳೆದು ಹೋಗುತ್ತದೆ ಎನ್ನುವುದು ಅವರಿಗೆ ಅರಿವಾಯಿತು. ಅದಕ್ಕಾಗಿ ಅವರು ಶುರು ಮಾಡಿದ್ದು ಸಂಜೆ ತರಗತಿಗಳನ್ನು. ಅಲ್ಲಿ ಈ ವಿದ್ಯಾರ್ಥಿಗಳು, ಉದ್ಯೋಗಸ್ಥ ಯುವಕರು, ಸಂಶೋಧಕರು ಎಲ್ಲರೂ ಬಂದು ಇಲ್ಲಿ ಕಲಿಯಲು ಪ್ರಾರಂಭಿಸಿದರು. ಶ್ರೀಯುತ ಮಣಿ ಮಾರಂಜಿ ಅವರು ಜನರಿಗೆ ತಮಿಳ್ ಸುವಡಿಯಲ್ದರೆ ಪಾಮ್ ಲೀಫ್ ಮ್ಯಾನ್ಯುಸ್ಕ್ರಿಪ್ಟ್ಸ್ ಅನ್ನು ಓದುವ ಮತ್ತು ಅರ್ಥೈಸಿಕೊಳ್ಳುವ ವಿಧಾನವನ್ನು ಜನರಿಗೆ ಕಲಿಸಿದರು. ಮತ್ತು ಬಹಳಷ್ಟು ವಿದ್ಯಾರ್ಥಿಗಳು ಇಂದು ಇಷ್ಟೆಲ್ಲ ಪ್ರಯತ್ನಗಳೊಂದಿಗೆ ಈ ಕಲೆಯಲ್ಲಿ ನಿಜವಾಗಿಯೂ ಪರಿಣತಿ ಪಡೆದಿದ್ದಾರೆ. ಕೆಲವು ಸ್ಟೂಡೆಂಟ್ಸ್ ಅಂತೂ ಈ ಹಸ್ತಪ್ರತಿಗಳ ಆಧಾರದ ಮೇಲೆ ಟ್ರೆಡಿಷನಲ್ ಮೆಡಿಸಿನ್ ಸಿಸ್ಟಮ್ ಬಗ್ಗೆ ರಿಸರ್ಚ್ ಕೂಡ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಒಮ್ಮೆ ಯೋಚಿಸಿ, ಇಂತಹ ಪ್ರಯತ್ನ ದೇಶಾದ್ಯಂತ ನಡೆದರೆ ನಮ್ಮ ಪ್ರಾಚೀನ ಜ್ಞಾನ ಕೇವಲ ಗೋಡೆಗಳಲ್ಲಿ ಬಂಧಿಯಾಗಿ ಉಳಿಯುವುದಿಲ್ಲ, ಅದು ಹೊಸ ಪೀಳಿಗೆಯ ಅರಿವಿನ ಭಾಗವಾಗಿ ಬಿಡುತ್ತದೆ. ಇದೇ ಯೋಚನೆಯಿಂದ ಪ್ರೇರಿತರಾಗಿ ಭಾರತ ಸರ್ಕಾರ ಈ ವರ್ಷದ ಬಜೆಟ್ನಲ್ಲಿ ಒಂದು ಐತಿಹಾಸಿಕ ಉಪಕ್ರಮವನ್ನು ಘೋಷಿಸಿದೆ, ಜ್ಞಾನ ಭಾರತಂ ಮಿಷನ್. ಈ ಮಿಷನ್ ಅಡಿಯಲ್ಲಿ ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟೈಸ್ ಮಾಡಲಾಗುತ್ತದೆ. ಆಮೇಲೆ ಒಂದು ನ್ಯಾಷನಲ್ ಡಿಜಿಟಲ್ ರಿಪೋಸಿಟರಿಯನ್ನು ನಿರ್ಮಿಸಲಾಗುತ್ತದೆ. ಅಲ್ಲಿ ಜಗತ್ತಿನೆಡೆ ವಿದ್ಯಾರ್ಥಿಗಳು, ಸಂಶೋಧಕರು ಭಾರತದ ಜ್ಞಾನ ಪರಂಪರೆಯೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ. ನಿಮ್ಮೆಲ್ಲರಲ್ಲೂ ನನ್ನದೊಂದು ವಿನಂತಿ, ಒಂದು ವೇಳೆ ನೀವು ಇಂಥ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದರೆ ಅಥವಾ ತೊಡಗಿಸಿಕೊಳ್ಳಲು ಬಯಸುತ್ತಿದ್ದರೆ ಮೈಗೌ ಅಥವಾ ಸಂಸ್ಕೃತಿ ಸಚಿವಾಲಯವನ್ನು ಖಂಡಿತ ಸಂಪರ್ಕಿಸಿ. ಯಾಕೆಂದರೆ ಇವು ಕೇವಲ ಹಸ್ತಪ್ರತಿಗಳಲ್ಲ, ಇದು ಭಾರತದ ಆತ್ಮದ ಅಧ್ಯಾಯಗಳು. ಇವುಗಳನ್ನು ನಾವು ಮುಂದಿನ ಪೀಳಿಗೆಗೆ ಕಲಿಸಬೇಕು. ನನ್ನ ಪ್ರೀತಿಯ ದೇಶವಾಸಿಗಳೇ, ಒಂದು ವೇಳೆ ನಿಮಗೆ ನಿಮ್ಮ ಸುತ್ತ ಎಷ್ಟು ರೀತಿಯ ಪಕ್ಷಿಗಳಿವೆ, ಎಷ್ಟು ರೀತಿಯ ಗುಬ್ಬಚ್ಚಿಗಳಿವೆ ಎಂದು ಕೇಳಿದರೆ ಆಗ ನೀವು ಏನು ಹೇಳುತ್ತೀರಿ? ಹೆಚ್ಚೆಂದರೆ ನನಗೆ ಪ್ರತಿದಿನ 5 ರಿಂದ 6 ಪಕ್ಷಿಗಳು ಅಥವಾ ಗುಬ್ಬಚ್ಚಿಗಳು ಕಾಣಿಸುತ್ತವೆ. ಕೆಲವು ಪರಿಚಿತವಾಗಿರುತ್ತವೆ, ಕೆಲವು ಅಪರಿಚಿತ. ಆದರೆ ನಮ್ಮ ಸುತ್ತಮುತ್ತ ಪಕ್ಷಿಗಳ ಯಾವ ಯಾವ ಪ್ರಭೇದಗಳಿವೆ ಅಂತ ತಿಳಿದುಕೊಳ್ಳುವುದು ತುಂಬ ಕುತೂಹಲಕಾರಿಯಾಗಿದೆ. ಇತ್ತೀಚೆಗೆ ಇದೇ ರೀತಿಯ ಒಂದು ಅದ್ಭುತ ಪ್ರಯತ್ನ ನಡೆದಿದೆ. ಸ್ಥಳ ಅಸ್ಸಾಂನ ಕ್ಯಾಜಿರಂಗಾ ನ್ಯಾಷನಲ್ ಪಾರ್ಕ್. ಸಾಮಾನ್ಯವಾಗಿ ಈ ಪ್ರದೇಶವು ತನ್ನ ರೈನೋಸ್ ಅಂದರೆ ಖಡ್ಗಮೃಗಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ಈ ಬಾರಿ ಚರ್ಚೆಯ ವಿಷಯವಾಗಿರುವುದು ಇಲ್ಲಿನ ಹುಲ್ಲುಗಾವಲುಗಳು ಮತ್ತು ಅವುಗಳಲ್ಲಿ ವಾಸಿಸುವ ಗುಬ್ಬಚ್ಚಿಗಳು. ಇಲ್ಲಿ ಮೊದಲ ಬಾರಿಗೆ ಗ್ರಾಸ್ಲ್ಯಾಂಡ್ ಬರ್ಡ್ ಸೆನ್ಸಸ್ ಆಗಿದೆ. ನಿಮಗೆ ತಿಳಿದರೆ ಖುಷಿಯಾಗುತ್ತೆ. ಈ ಸೆನ್ಸಸ್ನಿಂದಾಗಿ ಪಕ್ಷಿಗಳ 40ಕ್ಕೂ ಹೆಚ್ಚು ಪ್ರಭೇದಗಳನ್ನು ಗುರುತಿಸಲಾಗಿದೆ. ಇವುಗಳಲ್ಲಿ ಹಲವು ಅಪರೂಪದ ಪಕ್ಷಿಗಳು ಸೇರಿವೆ. ನೀವು ಯೋಚಿಸುತ್ತಿರಬಹುದು, ಇಷ್ಟು ಪಕ್ಷಿಗಳು ಹೇಗೆ ಗುರುತಿಸಲ್ಪಟ್ಟವು ಅಂತ? ಇದರಲ್ಲಿ ಟೆಕ್ನಾಲಜಿ ಅದ್ಭುತ ಕೆಲಸ ಮಾಡಿದೆ. ಸೆನ್ಸಸ್ ಮಾಡುವ ತಂಡ ಧ್ವನಿ ರೆಕಾರ್ಡ್ ಮಾಡುವ ಯಂತ್ರಗಳನ್ನು ಅಳವಡಿಸಿತು. ನಂತರ ಕಂಪ್ಯೂಟರ್ ಮೂಲಕ ಆ ಧ್ವನಿಗಳನ್ನು ವಿಶ್ಲೇಷಿಸಲಾಯಿತು. AI ಅನ್ನು ಬಳಸಲಾಯಿತು. ಕೇವಲ ಧ್ವನಿಗಳಿಂದಲೇ ಪಕ್ಷಿಗಳನ್ನು ಗುರುತಿಸಲಾಯಿತು. ಅದು ಅವುಗಳನ್ನು ಡಿಸ್ಟರ್ಬ್ ಮಾಡದೆ.
ಯೋಚಿಸಿ, ಟೆಕ್ನಾಲಜಿ ಮತ್ತು ಸಂವೇದನಶೀಲತೆ ಒಂದಾದಾಗ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಸುಲಭ ಮತ್ತು ಗಾಢವಾಗುತ್ತದೆ. ನಾವು ಈ ಬಗೆಯ ಪ್ರಯತ್ನಗಳನ್ನು ಪ್ರೋತ್ಸಾಹಿಸಬೇಕು. ಇದರಿಂದ ನಮ್ಮ ಜೀವವೈವಿಧ್ಯವನ್ನು ಗುರುತಿಸಲು ಮತ್ತು ಮುಂದಿನ ಪೀಳಿಗೆಯನ್ನು ಅದಕ್ಕೆ ಜೋಡಿಸಲು ಸಾಧ್ಯವಾಗುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೊಮ್ಮೆ ಕತ್ತಲು ಹೆಚ್ಚು ಆವರಿಸಿರುವ ಜಾಗದಿಂದಲೇ ಅತಿ ದೊಡ್ಡ ಬೆಳಕು ಹೊರಹೊಮ್ಮುತ್ತದೆ. ಅಂತಹದ್ದೇ ಒಂದು ಉದಾಹರಣೆ ಜಾರ್ಖಂಡ್ನ ಗುಮ್ಲಾ ಜಿಲ್ಲೆಯದು. ಒಂದು ಸಮಯವಿತ್ತು, ಆಗ ಈ ಪ್ರದೇಶ ಮಾವೋವಾದಿ ಹಿಂಸಾಚಾರಕ್ಕೆ ಹೆಸರುವಾಸಿಯಾಗಿತ್ತು. ಬಾಸಿಯಾ ಬ್ಲಾಕ್ನ ಹಳ್ಳಿಗಳು ನಿರ್ಜನವಾಗುತ್ತಿದ್ದವು. ಜನರು ಭಯದ ನೆರಳಿನಲ್ಲಿ ಬದುಕುತ್ತಿದ್ದರು. ಉದ್ಯೋಗದ ಯಾವುದೇ ಸಾಧ್ಯತೆ ಕಾಣಿಸುತ್ತಿರಲಿಲ್ಲ. ಭೂಮಿ ಖಾಲಿ ಬಿದ್ದಿತ್ತು ಮತ್ತು ಯುವಕರು ವಲಸೆ ಹೋಗುತ್ತಿದ್ದರು. ಆದರೆ ನಂತರ ಬಹಳ ಶಾಂತವಾಗಿ ಮತ್ತು ತಾಳ್ಮೆಯಿಂದ ಒಂದು ಬದಲಾವಣೆ ಪ್ರಾರಂಭವಾಯಿತು. ಓಂ ಪ್ರಕಾಶ್ ಸಾಹು ಜಿ ಎಂಬ ಹೆಸರಿನ ಒಬ್ಬ ಯುವಕ ಹಿಂಸೆಯ ಮಾರ್ಗವನ್ನು ಬಿಟ್ಟರು. ಅವರು ಮೀನುಗಾರಿಕೆ ಪ್ರಾರಂಭಿಸಿದರು. ನಂತರ ಅವರು ತಮ್ಮಂತಹ ಅನೇಕ ಸ್ನೇಹಿತರನ್ನು ಇದಕ್ಕಾಗಿ ಪ್ರೇರೇಪಿಸಿದರು. ಅವರ ಪ್ರಯತ್ನ ಪರಿಣಾಮ ಬೀರಿತು ಕೂಡ. ಯಾರು ಈ ಮೊದಲು ಬಂದೂಕು ಹಿಡಿದಿದ್ದರೋ ಈಗ ಮೀನು ಹಿಡಿಯುವ ಬಲೆಯನ್ನು ಹಿಡಿದಿದ್ದಾರೆ. ಸ್ನೇಹಿತರೆ, ಓಂ ಪ್ರಕಾಶ್ ಸಾಹು ಜಿ ಅವರ ಆರಂಭ ಸುಲಭವಾಗಿರಲಿಲ್ಲ. ಅವರಿಗೆ ವಿರೋಧವಿತ್ತು, ಬೆದರಿಕೆಗಳು ಬಂದವು. ಆದರೆ ಅವರ ಧೈರ್ಯ ಕುಗ್ಗಲಿಲ್ಲ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಂದಾಗ ಅವರಿಗೆ ಹೊಸ ಶಕ್ತಿ ಸಿಕ್ಕಿತು. ಸರ್ಕಾರದಿಂದ ಟ್ರೈನಿಂಗ್ ಸಿಕ್ಕಿತು. ಕೆರೆ ನಿರ್ಮಿಸಲು ಸಹಾಯ ಸಿಕ್ಕಿತು ಮತ್ತು ನೋಡುತ್ತಲೇ ಗುಮ್ಲಾದಲ್ಲಿ ಮೀನುಗಾರಿಕೆ ಕ್ರಾಂತಿ ಪ್ರಾರಂಭವಾಯಿತು. ಇಂದು ಬಾಸಿಯಾ ಬ್ಲಾಕ್ನ 150ಕ್ಕೂ ಹೆಚ್ಚು ಕುಟುಂಬಗಳು ಮೀನು ಸಾಕಾಣಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿವೆ. ಕೆಲವರು ನಕ್ಸಲ್ ಸಂಘಟನೆಯಲ್ಲಿದ್ದವರು ಕೂಡ ಈಗ ಇದರಲ್ಲಿದ್ದಾರೆ. ಈಗ ಅವರು ಹಳ್ಳಿಯಲ್ಲೇ ಗೌರವದಿಂದ ಜೀವನ ನಡೆಸುತ್ತಿದ್ದಾರೆ ಮತ್ತು ಇತರರಿಗೆ ಉದ್ಯೋಗ ನೀಡುತ್ತಿದ್ದಾರೆ. ಗುಮ್ಲಾದ ಈ ಯಾತ್ರೆ ನಮಗೆ ಕಲಿಸುತ್ತದೆ, ದಾರಿ ಸರಿಯಾಗಿದ್ದರೆ ಮತ್ತು ಮನಸ್ಸಿನಲ್ಲಿ ನಂಬಿಕೆ ಇದ್ದರೆ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿಯೂ ನಾವು ಅಭಿವೃದ್ಧಿಯ ದೀಪವನ್ನು ಹಚ್ಚಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಿಮಗೆ ಗೊತ್ತಾ ಒಲಿಂಪಿಕ್ಸ್ ನಂತರ ಅತಿ ದೊಡ್ಡ ಕ್ರೀಡಾಕೂಟ ಯಾವುದು ಎಂದು? ಇದಕ್ಕೆ ಉತ್ತರ ವರ್ಲ್ಡ್ ಪೊಲೀಸ್ ಅಂಡ್ ಫೈರ್ ಗೇಮ್ಸ್. ಜಗತ್ತಿನಾದ್ಯಂತದ ಪೊಲೀಸ್ ಸಿಬ್ಬಂದಿ, ಫೈರ್ ಫೈಟರ್ಸ್, ಸೆಕ್ಯೂರಿಟಿಗೆ ಸಂಬಂಧಿಸಿದ ಜನರ ನಡುವೆ ನಡೆಯುವ ಸ್ಪೋರ್ಟ್ಸ್ ಟೂರ್ನಮೆಂಟ್. ಈ ಬಾರಿ ಈ ಟೂರ್ನಮೆಂಟ್ ಅಮೆರಿಕಾದಲ್ಲಿ ನಡೆಯಿತು ಮತ್ತು ಇದರಲ್ಲಿ ಭಾರತ ಇತಿಹಾಸ ಸೃಷ್ಟಿಸಿತು. ಭಾರತ ಸುಮಾರು 600 ಮೆಡಲ್ ಗೆದ್ದಿತು. 71 ದೇಶಗಳಲ್ಲಿ ನಾವು ಟಾಪ್ 3ಗೆ ತಲುಪಿದೆವು. ದೇಶಕ್ಕಾಗಿ ಹಗಲು ರಾತ್ರಿ ಶ್ರಮಿಸುವ ಸಮವಸ್ತ್ರಧಾರಿಗಳ ಕಠಿಣ ಪರಿಶ್ರಮ ನಿಜಕ್ಕೂ ಫಲ ನೀಡಿದೆ. ನಮ್ಮ ಈ ಸ್ನೇಹಿತರು ಈಗ ಕ್ರೀಡಾಂಗಣದಲ್ಲಿಯೂ ಧ್ವಜವನ್ನು ಎತ್ತಿ ಹಿಡಿಯುತ್ತಿದ್ದಾರೆ. ನಾನು ಎಲ್ಲ ಆಟಗಾರರು ಮತ್ತು ಕೋಚಿಂಗ್ ಟೀಮ್ಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅಂದಹಾಗೆ ಈ ಗೇಮ್ಸ್ ನಮ್ಮ ದೇಶದಲ್ಲಿ 2029ರಲ್ಲಿ ನಡೆಯಲಿವೆ ಎಂಬುದು ನಿಮಗೆ ಆಸಕ್ತಿದಾಯಕ ಅನ್ನಿಸಬಹುದು. ಜಗತ್ತಿನಾದ್ಯಂತದಿಂದ ಆಟಗಾರರು ನಮ್ಮ ದೇಶಕ್ಕೆ ಬರುತ್ತಾರೆ. ನಾವು ಅವರಿಗೆ ಭಾರತದ ಆತಿಥ್ಯವನ್ನು ತೋರಿಸುತ್ತೇವೆ, ನಮ್ಮ ಕ್ರೀಡಾ ಸಂಸ್ಕೃತಿಯನ್ನು ಪರಿಚಯಿಸುತ್ತೇವೆ. ಸ್ನೇಹಿತರೆ, ಇತ್ತೀಚೆಗೆ ನನಗೆ ಅನೇಕ ಯಂಗ್ ಅಥ್ಲೀಟ್ಸ್ ಮತ್ತು ಅವರ ಪೋಷಕರಿಂದ ಸಂದೇಶಗಳು ಬಂದಿವೆ. ಇವುಗಳಲ್ಲಿ ಖೇಲೋ ಭಾರತ ನೀತಿ 2025 ಅನ್ನು ಬಹಳವಾಗಿ ಶ್ಲಾಘಿಸಲಾಗಿದೆ. ಈ ನೀತಿಯ ಗುರಿ ಸ್ಪಷ್ಟವಾಗಿದೆ: ಭಾರತವನ್ನು ಸ್ಪೋರ್ಟಿಂಗ್ ಸೂಪರ್ ಪವರ್ ಆಗಿ ಮಾಡುವುದು. ಹಳ್ಳಿ, ಬಡವರು ಮತ್ತು ಹೆಣ್ಣು ಮಕ್ಕಳು ಈ ನೀತಿಯ ಆದ್ಯತೆಯಾಗಿದೆ. ಸ್ಕೂಲ್ ಮತ್ತು ಕಾಲೇಜ್ಗಳು ಈಗ ಆಟವನ್ನು ದೈನಂದಿನ ಜೀವನದ ಭಾಗವನ್ನಾಗಿ ಮಾಡಲಿವೆ. ಕ್ರೀಡೆಗೆ ಸಂಬಂಧಿಸಿದ ಸ್ಟಾರ್ಟ್ಅಪ್ಸ್, ಅದು ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ಸ್ ಆಗಿರಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಿಸಿದ್ದಾಗಿರಲಿ, ಅವರಿಗೆ ಎಲ್ಲ ರೀತಿಯಿಂದಲೂ ಸಹಾಯ ಮಾಡಲಾಗುತ್ತದೆ. ಯೋಚಿಸಿ, ದೇಶದ ಯುವಕರು ಸ್ವತಃ ತಯಾರಿಸಿದ ರ್ಯಾಕೆಟ್
ಬ್ಯಾಟ್ ಮತ್ತು ಬಾಲ್ನೊಂದಿಗೆ ಆಡುತ್ತಾರೆ, ಆಗ ಆತ್ಮನಿರ್ಭರತೆಯ ಮಿಷನ್ಗೆ ಎಷ್ಟು ದೊಡ್ಡ ಶಕ್ತಿ ಸಿಗುತ್ತದೆ. ಸ್ನೇಹಿತರೆ, ಕ್ರೀಡೆಗಳು ಟೀಮ್ ಸ್ಪಿರಿಟ್ ಅನ್ನು ಸೃಷ್ಟಿಸುತ್ತವೆ. ಇದು ಫಿಟ್ನೆಸ್, ಆತ್ಮವಿಶ್ವಾಸ ಮತ್ತು ಒಂದು ಬಲಿಷ್ಠ ಭಾರತದ ನಿರ್ಮಾಣದ ಹಾದಿಯಾಗಿದೆ. ಆದ್ದರಿಂದ ಚೆನ್ನಾಗಿ ಆಡಿ ಮತ್ತು ಚೆನ್ನಾಗಿ ಬೆಳೆಯಿರಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವು ಜನರಿಗೆ ಕೆಲವೊಮ್ಮೆ ಯಾವುದೇ ಕೆಲಸ ಅಸಾಧ್ಯವೆಂದು ತೋರುತ್ತದೆ. ಇದು ನಿಜವಾಗಲೂ ಸಾಧ್ಯ ಇದೆಯಾ ಅಂತ ಅವರು ಆಶ್ಚರ್ಯಪಡ್ತಾರೆ. ಆದರೆ ದೇಶ ಒಂದೇ ಆಲೋಚನೆಯಲ್ಲಿ ಒಟ್ಟಾಗಿ ಬಂದರೆ ಅಸಾಧ್ಯವು ಸಾಧ್ಯವಾಗುತ್ತದೆ. ಸ್ವಚ್ಛ ಭಾರತ ಮಿಷನ್ ಇದರ ಅತಿ ದೊಡ್ಡ ಉದಾಹರಣೆಯಾಗಿದೆ. ಶೀಘ್ರದಲ್ಲೇ ಈ ಮಿಷನ್ಗೆ 11 ವರ್ಷಗಳು ಪೂರ್ಣಗೊಳ್ಳುತ್ತವೆ. ಆದರೆ ಇದರ ಶಕ್ತಿ ಮತ್ತು ಇದರ ಅವಶ್ಯಕತೆ ಇಂದಿಗೂ ಹಾಗೆಯೇ ಇದೆ. ಈ 11 ವರ್ಷಗಳಲ್ಲಿ ಸ್ವಚ್ಛ ಭಾರತ ಮಿಷನ್ ಒಂದು ಜನ ಆಂದೋಲನವಾಗಿದೆ. ಜನರು ಇದನ್ನು ತಮ್ಮ ಕರ್ತವ್ಯವೆಂದು ಭಾವಿಸುತ್ತಾರೆ ಮತ್ತು ಇದೇ ನಿಜವಾದ ಜನಭಾಗವಹಿಸುವಿಕೆ ಎಂದರೆ. ಸ್ನೇಹಿತರೆ, ಪ್ರತಿ ವರ್ಷ ನಡೀತಿರೋ ಸ್ವಚ್ಛ ಸರ್ವೇಕ್ಷಣಾ ಈ ಭಾವನೆಯನ್ನು ಇನ್ನಷ್ಟು ಹೆಚ್ಚಿಸಿದೆ. 4500ಕ್ಕಿಂತ ಹೆಚ್ಚು ನಗರ ಪ್ರದೇಶಗಳು ಮತ್ತು ಪಟ್ಟಣಗಳು ಈ ವರ್ಷ ಇದಕ್ಕೆ ಸೇರಿಕೊಂಡವು. 15 ಕೋಟಿಗೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿದ್ರು. ಇದು ಸಾಮಾನ್ಯ ಸಂಖ್ಯೆಯಲ್ಲ, ಇದು ಸ್ವಚ್ಛ ಭಾರತದ ಧ್ವನಿ. ಇನ್ನು ಶಹರೋಂ ಪ್ರೀತಿ ಸ್ವಚ್ಛತೆಯ ವಿಷಯದಲ್ಲಿ ನಮ್ಮ ನಗರಗಳು ಮತ್ತು ಪುರಸಭೆಗಳು ತಮ್ಮ ಅಗತ್ಯಗಳು ಮತ್ತು ಪರಿಸರಕ್ಕೆ ಅನುಗುಣವಾಗಿ ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡ್ತಿವೆ. ಇದರ ಪ್ರಭಾವ ಕೇವಲ ಆ ನಗರಗಳ ಮೇಲೆ ಮಾತ್ರವಲ್ಲ, ಇಡೀ ದೇಶವೇ ಈ ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ಉತ್ತರಾಖಂಡದ ಕೀರ್ತಿನಗರದ ಜನರು ಬೆಟ್ಟಗಳಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ನ ಹೊಸ ಉದಾಹರಣೆಯನ್ನು ಸೃಷ್ಟಿಸುತ್ತಿದ್ದಾರೆ. ಅದೇ ರೀತಿ ಮಂಗಳೂರಿನಲ್ಲಿ ತಂತ್ರಜ್ಞಾನದಿಂದ ಸಾವಯವ ತ್ಯಾಜ್ಯ ನಿರ್ವಹಣೆ ಕೆಲಸ ನಡೀತಾ ಇದೆ. ಅರುಣಾಚಲದಲ್ಲಿ ರೋಯಿಂಗ್ ಅನ್ನೋ ಒಂದು ಚಿಕ್ಕ ನಗರ ಇದೆ. ಒಂದು ಕಾಲವಿತ್ತು ಇಲ್ಲಿನ ಜನರ ಆರೋಗ್ಯಕ್ಕೆ ವೇಸ್ಟ್ ಮ್ಯಾನೇಜ್ಮೆಂಟ್ ದೊಡ್ಡ ಸವಾಲು ಆಗಿತ್ತು. ಇಲ್ಲಿನ ಜನರು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಗ್ರೀನ್ ರೋಯಿಂಗ್ ಇನಿಷಿಯೇಟಿವ್ ಶುರುವಾಯಿತು. ಮತ್ತೆ ರಿಸೈಕಲ್ಡ್ ವೇಸ್ಟ್ ಇಂದ ಸಂಪೂರ್ಣ ಒಂದು ಪಾರ್ಕ್ ಮಾಡಿಬಿಟ್ರು. ಹಾಗೇನೆ ಕರಾಡ್ನಲ್ಲಿ, ವಿಜಯವಾಡದಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ನ ಎಷ್ಟೋ ಹೊಸ ಉದಾಹರಣೆಗಳು ಹುಟ್ಟಿಕೊಂಡಿವೆ. ಹಾಗೆಯೇ ಅಹಮದಾಬಾದ್ನಲ್ಲಿರುವ ರಿವರ್ ಫ್ರಂಟ್ನ ಸ್ವಚ್ಛತೆಯೂ ಕೂಡ ಎಲ್ಲರ ಗಮನ ಸೆಳೆದಿದೆ. ಸ್ನೇಹಿತರೆ, ಭೋಪಾಲ್ನ ಒಂದು ತಂಡದ ಹೆಸರು ಸಕಾರಾತ್ಮಕ ಸೋಚ್. ಇದರಲ್ಲಿ 200 ಮಹಿಳೆಯರಿದ್ದಾರೆ. ಇವರು ಕೇವಲ ಸ್ವಚ್ಛಗೊಳಿಸೋದಿಲ್ಲ, ಆಲೋಚನೆಗಳನ್ನು ಬದಲಾಯಿಸುತ್ತಾರೆ. ಒಟ್ಟಾಗಿ ನಗರದ 17 ಪಾರ್ಕ್ಗಳನ್ನು ಸ್ವಚ್ಛಗೊಳಿಸುವುದು, ಬಟ್ಟೆಯ ಚೀಲಗಳನ್ನು ಹಂಚುವುದು, ಇವರ ಪ್ರತಿಯೊಂದು ಹೆಜ್ಜೆಯೂ ಒಂದು ಸಂದೇಶವಾಗಿದೆ. ಇಂತಹ ಪ್ರಯತ್ನಗಳಿಂದಲೇ ಭೋಪಾಲ್ ಕೂಡ ಈಗ ಸ್ವಚ್ಛ ಸರ್ವೇಕ್ಷಣದಲ್ಲಿ ತುಂಬಾ ಮುಂದೆ ಬಂದಿದೆ. ಲಕ್ನೋದ ಗೋಮತಿ ನದಿ ಟೀಮ್ನ ಬಗ್ಗೆ ಹೇಳೋದು ಕೂಡ ಮುಖ್ಯ. 10 ವರ್ಷಗಳಿಂದ ಪ್ರತಿ ಭಾನುವಾರ ದಣಿಯದೆ ನಿಲ್ಲದೆ ಈ ತಂಡದ ಜನ ಸ್ವಚ್ಛತೆಯ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗೆಯೇ ಛತ್ತೀಸ್ಗಢದ ಬಿಲ್ಹಾದ ಉದಾಹರಣೆಯು ಅದ್ಭುತವಾಗಿದೆ. ಇಲ್ಲಿ ಮಹಿಳೆಯರಿಗೆ ವೇಸ್ಟ್ ಮ್ಯಾನೇಜ್ಮೆಂಟ್ನ ಟ್ರೈನಿಂಗ್ ನೀಡಲಾಯಿತು ಮತ್ತು ಅವರು ಒಟ್ಟಾಗಿ ನಗರದ ಚಿತ್ರಣವನ್ನೇ ಬದಲಾಯಿಸಿಬಿಟ್ಟರು. ಗೋವಾದ ಪಣಜಿ ನಗರದ ಉದಾಹರಣೆಯು ಪ್ರೇರಣೆ ನೀಡುವಂತಿದೆ. ಅಲ್ಲಿ ಕಸವನ್ನು 16 ವರ್ಗಗಳಲ್ಲಿ ವಿಂಗಡಿಸಲಾಗುತ್ತದೆ ಮತ್ತು ಇದರ ನೇತೃತ್ವವನ್ನು ಮಹಿಳೆಯರು ವಹಿಸಿಕೊಂಡಿದ್ದಾರೆ. ಪಣಜಿಗೆ ರಾಷ್ಟ್ರಪತಿ ಪುರಸ್ಕಾರ ಕೂಡ ಸಿಕ್ಕಿದೆ. ಗೆಳೆಯರೇ, ಸ್ವಚ್ಛತೆ ಕೇವಲ ಒಂದು ಸಮಯದ, ಒಂದು ದಿನದ ಕೆಲಸವಲ್ಲ. ನಾವು ವರ್ಷದಲ್ಲಿ ಪ್ರತಿದಿನ, ಪ್ರತಿ ಕ್ಷಣ ಸ್ವಚ್ಛತೆಗೆ ಆದ್ಯತೆ ನೀಡಿದರೆ ಮಾತ್ರ ದೇಶ ಸ್ವಚ್ಛವಾಗಿರಲು ಸಾಧ್ಯ. ಗೆಳೆಯರೇ, ಶ್ರಾವಣದ ಮಳೆಯ ಹನಿಗಳ ನಡುವೆ ದೇಶ ಮತ್ತೊಮ್ಮೆ ಹಬ್ಬಗಳ ಸಂಭ್ರಮದಿಂದ ಅಲಂಕೃತಗೊಳ್ಳಲಿದೆ. ಇಂದು ಹರಿಯಾಲಿ ತೀಜ್ ಇದೆ, ನಂತರ ನಾಗಪಂಚಮಿ ಮತ್ತು ರಕ್ಷಾಬಂಧನ, ನಂತರ ನಮ್ಮ ತುಂಟ ಕೃಷ್ಣನ ಜನ್ಮೋತ್ಸವವಾದ ಜನ್ಮಾಷ್ಟಮಿ. ಈ ಎಲ್ಲ ಹಬ್ಬಗಳು ನಮ್ಮ ಭಾವನೆಗಳೊಂದಿಗೆ ಇಲ್ಲಿ ಬೆಸೆದುಕೊಂಡಿವೆ.
ಇವು ನಮಗೆ ಪ್ರಕೃತಿಯೊಂದಿಗಿನ ಸಂಪರ್ಕ ಮತ್ತು ಸಮತೋಲನದ ಸಂದೇಶವನ್ನು ನೀಡುತ್ತವೆ. ನಿಮ್ಮೆಲ್ಲರಿಗೂ ಈ ಪವಿತ್ರ ಹಬ್ಬಗಳ ಹಾರ್ದಿಕ ಶುಭಾಶಯಗಳು. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಇರಿ. ಮುಂದಿನ ತಿಂಗಳು ದೇಶವಾಸಿಗಳ ಕೆಲವು ಹೊಸ ಸಾಧನೆಗಳು ಮತ್ತು ಸ್ಫೂರ್ತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ತುಂಬು ಹೃದಯದ ಧನ್ಯವಾದಗಳು.